ಕಮಲ್ ಹಾಸನ್ ಆಡಿದ ಒಂದೇ ಒಂದು ಮಾತು ಕರುನಾಡಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಕನ್ನಡಿಗರು ಊರೂರಲ್ಲೂ ಪ್ರತಿಭಟನೆ ಶುರುವಾಗ್ತಾ ಇದ್ದಂತೆ ತಮಿಳು ನಟನ ಸಿನಿಮಾಗೆ ಕಂಟಕ ಎದುರಾಗಿದೆ. தமிழிலிருந்து பிறந்ததுதான் உங்கள் பாஷை. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಇದಕ್ಕೆ ನೋಡಿ. ಸೌಹಾರ್ದತೆಯ ಪಾಠ ಮಾಡೋ ನಾಯಕನೇ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ಕನ್ನಡಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಲ್ಲದೆ ತಾನು ಹೇಳಿದ್ದೇ ಸರಿ ಅನ್ನೋ ಮೊಂಡಾಟ ಪ್ರದರ್ಶಿಸುತ್ತಿದ್ದಾರೆ. ಸಿನಿಮಾದ ಪ್ರಚಾರ ಮಾಡೋ ಹುಚ್ಚಿಗೆ ಬಿದ್ದ ಕಮಲ್ ಹಾಸನ್ ಕನ್ನಡವನ್ನ ಅವಹೇಳಿಸೋ ಕೆಲಸ ಮಾಡಿದ್ದು ಕನ್ನಡಿಗರ ಕಣ್ಣು ಕೆಂಪಗಾಗಿಸಿದೆ. ಹೀಗಾಗಿಯೇ ಊರೂರಲ್ಲೂ ಕಮಲ್ ವಿರುದ್ಧ ಆಕ್ರೋಶದ ಕಿಚ್ಚೆದ್ದಿದೆ. ತಾಯ್ನಾಡಿನ ವಿಷಯಕ್ಕೆ ಬಂದ್ರೆ ಎಂಥವ್ರು ಮೇಲಲ್ಲ ಅನ್ನೋದನ್ನ ಕನ್ನಡಿಗರು ತೋರಿಸಿಕೊಡ್ತಿದ್ದಾರೆ. Love will never apologize. ಊರೂರಲ್ಲೂ ಎದ್ದಿದೆ ಕಮಲ್ ಜ್ವಾಲೆ. The languages that came from the north. ವಯಸ್ಸಾಗ್ತಿದ್ದಂತೆ ಪ್ರಬುದ್ಧರಾಗ್ತಾರೆ ಅಂತಾರೆ. ಆದ್ರೆ ಕಮಲ್ ಹಾಸನ್ ಹೇಳಿಕೆ ನೋಡ್ತಿದ್ರೆ ಏನ್ ಹೇಳಬೇಕೋ ಒಂದೂ ಗೊತ್ತಾಗ್ತಿಲ್ಲ. ತಮಿಳುನಾಡಲ್ಲಿ 4 ಸೀಟ್ ಗೆಲ್ಲೋದಿಕ್ಕಾಗ್ಲಿಲ್ಲ. ರಾಜಕೀಯ ಮಾಡ್ತೀನಿ ಅಂತ ಹೋಗಿ ಒಳ್ಳೆ ಲೀಡರೂ ಆಗ್ಲಿಲ್ಲ. ಇಂತಹ ನಾಯಕ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ಇದೇ ಈಗ ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿರೋದು. ಕನ್ನಡದ ನೆಲ, ಜಲ, ಭಾಷೆ ವಿಷಯಕ್ಕೆ ಯಾರೇ ಬಂದ್ರು ಡೋಂಟ್ ಕೇರ್ ಅಂತ ಪ್ರತಿಭಟನೆಯ ಕಹಳೆ ಮೊಳಗಿಸ್ತಿರೋದು. ಕಮಲ್ ಹಾಸನ್ ಹೇಳಿಕೆಗೆ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕಮಲ ನಾಯಕರಂತೂ ಬಹುಭಾಷಾ ನಟನ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಕನ್ನಡ ಬಹಳ ಹಳೆಯ ಪ್ರಾಚೀನ ಭಾಷೆಯ ಪ್ರಾಚೀನತೆ ಹಲವಾರು ವಿಧಾನಗಳಲ್ಲಿ ಸಿದ್ಧಾಗಿದೆ. ಕಮಲ್ ಹಾಸನ್ ಯಾರು ದೊಡ್ಡ ಪರಿಣಿತ ಅಲ್ಲ. ಅವನು ಭಾಷೆ ಬಗ್ಗೆ ಮಾತನಾಡಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಮಾತಾಡಬೇಕು. ಅವ್ರು ನಿಜವಾಗ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಅವರು ಕ್ಷಮೆಯನ್ನ ಕೇಳಬೇಕು. ಕಮಲ್ ಹಾಸನ್ ಅವರದ್ದು ಬಹಿರಂಗವಾಗಿ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಕನ್ನಡಿಗರಿಗೆ ನೋವುಂಟಾಗಿದೆ. ಅನೇಕ ಪ್ರತಿಕ್ರಿಯೆಗಳು ಬಂದ ನಂತರದಲ್ಲೂ ಸಹ ನಾ ಕ್ಷಮೆ ಕೇಳೋದಿಲ್ಲ ಅಂತಕ್ಕಂಥದ್ದು ದುರಹಂಕಾರದ ನಡೆ. ಇದಕ್ಕೆ ಯಾವುದಕ್ಕೂ ಕೂಡ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಮಲ್ ಹಾಸನ್ ಅವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ನಾಡಿಗೆ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು ಒಪ್ಪುವಂತ ವಿಷಯನೂ ಅಲ್ಲ, ಅದು ಸರಿನೂ ಅಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಾಗಿರೋ ಒಂದು ಟೈಮ್ ಬಂದಿದೆ. ಕನ್ನಡ ಕಿಚ್ಚು, ಕಮಲ್ ಥಗ್ ಲೈಫ್ಗೆ ಟ್ರಬಲ್. ಕಮಲ್ ವಿಷಯದಲ್ಲಿ ಫಿಲ್ಮ್ ಚೇಂಬರ್ ಚೌಕಾಸಿ. ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ. ಈಗ ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟ ಕಮಲ್ಗೂ ಕನ್ನಡಿಗರು ಮುಟ್ಟಿ ನೋಡಿಕೊಳ್ಳುವಂತಹ ಬಿಸಿ ಮುಟ್ಟಿಸೋದಿಕ್ಕೆ ಮುಂದಾಗಿದ್ದಾರೆ. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗ್ತಿದೆ. ಕಮಲ್ ಸಿನಿಮಾಗೆ ಕನ್ನಡದಲ್ಲೂ ಒಳ್ಳೆ ಮಾರ್ಕೆಟ್ ಇದೆ. ಹೀಗಾಗಿ ಕನ್ನಡಿಗರನ್ನ ಕ್ಷಮೆ ಕೇಳುವವರಿಗೂ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರದು ಅಂತ ಶಿವರಾಜ್ ತಂಗಡಗಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ರು. ಕನ್ನಡಿಗರು ಕೂಡ ಇದೇ ಒಕ್ಕೊರಲ ಮನವಿ ಇಟ್ಟಿದ್ರು. ಹೀಗಾಗಿ ಸಭೆ ನಡೆಸಿದ ಫಿಲ್ಮ್ ಚೇಂಬರ್ ಸದಸ್ಯರು ಚೌಕಾಸಿಗೆ ಬಿದ್ದಂತೆ ಕಾಣ್ತಿದೆ. ಯಾಕಂದ್ರೆ ಕನ್ನಡದ ಬಗ್ಗೆ ಅವಹೇಳನ ಮಾಡಿದ ನಟನ ಬಗ್ಗೆ ಖಡಕ್ ನಿರ್ಧಾರ ಹೊರಬಿದ್ದಿಲ್ಲ. 2 ದಿನ ಕಾದು ನೋಡ್ತೀವಿ, ಕ್ಷಮೆ ಕೇಳದಿದ್ರೆ ಸಿನಿಮಾ ಬಂದ್ ಮಾಡ್ತೀವಿ ಅಂದಿದ್ದಾರೆ. ಫಿಲ್ಮ್ ಚೇಂಬರ್ನ ಈ ಚೌಕಾಸಿ ನಿರ್ಧಾರಕ್ಕೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 2 ದಿನ ಅವಕಾಶ ಕೊಟ್ಟಿದ್ಯಾಕೆ ಅಂತ ಕಿಡಿಕಾರ್ತಿದ್ದಾರೆ. ಕಮಲ್ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ನಾಳೆವರೆಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ಭಾಷೆ ವಿಷಯದಲ್ಲಿ ಯಾರೂ ಉದ್ಘಾಟನೆ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಸಾರಿ, ಕನ್ನಡದ ಮನಸ್ಸು ಬಹಳ ದೊಡ್ಡದು, ಆಯ್ತಾ? ನಮಗೆ ಕ್ಷಮೆನೂ ಕೊಡಕ್ಕೆ ಗೊತ್ತಾಗತ್ತೆ, ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡಕ್ಕೂ ನಮ್ಗೆ ಗೊತ್ತಾಗತ್ತೆ. ಕನ್ನಡಿಗರ ಮನಸ್ಸಿದೆಲ್ಲ ಬಹಳ ದೊಡ್ಡದು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಕನ್ನಡ ಅನ್ನೋದು ಹೆಜ್ಜೇನು ಇದ್ದಂತೆ. ಕನ್ನಡವನ್ನ ಪ್ರೀತಿಸಿದವರಿಗೆ ಜೇನಿನ ಸವಿ, ಅದೇ ಕನ್ನಡಿಗರನ್ನ ಕೆಣಕಿದವರಿಗೆ ಹೆಜ್ಜೇನಿನ ಏಟು ಅನ್ನೋದು ಮನವರಿಕೆ ಮಾಡೋ ಕಾಲ ಬಂದಿದೆ. ಗೀತಾ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. 3 ವರ್ಷದ ಹಿಂದೆ ಹಳೆ ಹುಬ್ಬಳ್ಳಿಯಲ್ಲಿ ದೊಡ್ಡ ದಂಗೆಯೇ ನಡೆದಿತ್ತು. ಪೊಲೀಸ್ ಠಾಣೆ ಮೇಲೆ ಮುಗಿಬಿದ್ದವರು ಅಟ್ಟಹಾಸ ಮೆರೆದಿದ್ರು. ಆದ್ರೆ ಇಡೀ ಪ್ರಕರಣವನ್ನ ಸರ್ಕಾರ ವಾಪಸ್ ಪಡೆದಿತ್ತು. ಆದ್ರೀಗ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ ಸರ್ಕಾರಕ್ಕೆ ಮುಖಭಂಗ. 43 ಕೇಸ್ ವಾಪಸ್ ಪಡೆದಿದ್ದ ಸರ್ಕಾರಕ್ಕೆ
ಹೈ ಶಾಕ್. 2022 ಏಪ್ರಿಲ್ 16ರಂದು ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತ್ತು. ಮಸೀದಿ ಮೇಲೆ ಭಗವಧ್ವಜ ಹಾರಿಸಿದ ಪೋಸ್ಟ್ ಒಂದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು. ಅದು ವೈರಲ್ ಆಗ್ತಿದ್ದಂತೆ ಉದ್ರಿಕ್ತರ ಗುಂಪು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿತ್ತು. ಈ ವೇಳೆ ಇನ್ಸ್ಪೆಕ್ಟರ್ ಜೊತೆ ಹಲವರು ಗಾಯಗೊಂಡಿದ್ದರು. ಇದಾದ್ಮೇಲೆ ದೇವಸ್ಥಾನ ಹಾಗೂ ಆಸ್ಪತ್ರೆ ಮೇಲೂ ಕಲ್ಲು ತೂರಾಟ ನಡೆದಿತ್ತು. ಇದೇ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿತ್ತು. ಅದಕ್ಕೀಗ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಸಂಬಂಧ 12 ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು 158 ಜನರ ವಿರುದ್ಧ ಕೇಸ್ ಜಡಿದಿದ್ರು. ಎನ್ಐಎ ಕೂಡ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇಂಥ ಹೊತ್ತಲ್ಲೇ ರಾಜ್ಯ ಸರ್ಕಾರ ಪ್ರಕರಣವನ್ನೇ ವಾಪಸ್ ಪಡೆದಿತ್ತು. ಇದರ ವಿರುದ್ಧ ಬೆಂಗಳೂರು ಮೂಲದ ವಕೀಲ ಗಿರೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿರೋ ನ್ಯಾಯಾಲಯ ಕ್ರಿಮಿನಲ್ ವಿಚಾರಣೆ ಮುಂದುವರಿಸಲು ಸೂಚನೆ ಕೊಟ್ಟಿದೆ. ವಾಪಸ್ ತಗೊಳ್ಳಿಕ್ಕೆ ಯೋಗ್ಯ ಅಲ್ಲ, ಈ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರ ಇದೆ ಅಂತ ಹೇಳಿದ್ರು ಕೂಡ ಸರ್ಕಾರ ರಾಜಕಾರಣದ ಕಾರಣಕ್ಕೆ ಈ ಪ್ರಕರಣಗಳನ್ನು ವಾಪಸ್ ತಗೊಳ್ಳಿಕ್ಕೆ ಮುಂದಾಗಿತ್ತು. ಈಗ ಹೈಕೋರ್ಟ್ ಇದು ಮಾನ್ಯ ಅಲ್ಲ, ಇದು ಕಾನೂನು ಬಾಹಿರ ಅಂತ ಹೇಳಿದೆ. ಹೈಕೋರ್ಟ್ ನಿರ್ಧಾರವನ್ನ ಹಿಂದೂ ಪರ ಸಂಘಟನೆಗಳು ಸ್ವಾಗತಿಸಿವೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಪ್ರಮೋದ್ ಮುತಾಲಿಕ್, ಹೈಕೋರ್ಟ್ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಕಪಾಳಮೋಕ್ಷ ಮಾಡಿದಂತಾಗಿದೆ ಅಂದ್ರು. ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಸರಿಯಾಗಿ ಏಟು ಕೊಟ್ಟ ಹಾಗಿದು. ಒಟ್ನಲ್ಲಿ ಹಳೆ ಹುಬ್ಬಳ್ಳಿ ಪ್ರಕರಣ ಸೇರಿ 43 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆದಿದ್ದ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಕೇಸ್ನಿಂದ ಖುಲಾಸೆಗೊಂಡ್ವಿ ಅಂತ ಖುಷಿಯಲ್ಲಿದ್ದವರಿಗೂ ನಡುಕ ಶುರುವಾಗಿದೆ. ಮೈಸೂರಿಂದ ಆನಂದ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.